ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದು ಇವತ್ತು ಸೋಮವಾರ. ಸೊ ಆಲ್ಮೋಸ್ಟ್ ಮುಂದೆ ಬರೋಂಥ ವಿಡಿಯೋ, ಹಿಂದಿನ ವಿಡಿಯೋ ಎಲ್ಲನೂ ಕೂಡ ಮನೆ ಕ್ಲೀನಿಂಗ್ ವಿಡಿಯೋನೇ ಇರುತ್ತೆ. ಸೊ ಯಾರು ಬೇಜಾರು ಮಾಡ್ಕೊಬೇಡಿ, ಮನೆ ಕ್ಲೀನಿಂಗ್ ವಿಡಿಯೋ ನೋಡಬೇಕಾ ಅಂತ. ಸೊ ಇಷ್ಟ ಇದ್ದರೆ ಬ್ಲಾಗ್ಸ್ನ ನೋಡಿ, ಇಲ್ಲ ಅಂದರೆ ಸ್ಕಿಪ್ ಮಾಡಿ, ತೊಂದರೆ ಇಲ್ಲ. ಸೊ ಇತ್ತೀಚಿನ ದಿನಗಳೆಲ್ಲ ಕ್ಲೀನಿಂಗ್ ಇರುತ್ತೆ, ಯಾಕೆಂದರೆ ಹಬ್ಬ ಅಂತ ಬಂದಮೇಲೆ ನಿಮ್ಗೆ ಗೊತ್ತೇ ಇದೆ, ಪ್ರತಿ ವರ್ಷ ನೋಡ್ತಾನೆ ಇರ್ತೀರ ಬ್ಲಾಗ್ಗಳಲ್ಲಿ ಕೆಲಸಗಳು ಹೀಗೇ ಇರುತ್ತೆ. ಸೊ ಇವಾಗ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಮಾಮೂಲಿ ಮನೆ ಕೆಲಸಗಳು ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. ಅದರಲ್ಲಿ ಎಕ್ಸ್ಟ್ರಾ ಕೆಲಸಗಳು ಅಂತಂದರೆ ತುಂಬಾ ರಿಸ್ಕ್ ಆಗ್ತಾ ಇರುತ್ತೆ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಗೊತ್ತಲ್ಲ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ನೀವು ಕಾಯ್ತಾ ಇರ್ತೀರ ಅಂತ ಗೊತ್ತು, ನಾನು ಯಾವ ಸ್ಯಾರಿ ತೊಗೊಂಡಿದ್ದೀನಿ, ಯಾವ ಗೋಲ್ಡ್ ತೊಗೊಂಡಿದ್ದೀನಿ ಎಲ್ಲನೂ ನೀವು ಕೇಳ್ತೀರಾ ಹಬ್ಬಕ್ಕೆ. ಅಂದರೆ ನನ್ನನ್ನು ಫಾಲೋ ಮಾಡೋ ಅಂಥ ಸುಮಾರಷ್ಟು ಜನ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ. ಶ್ವೇತಾ ಮೇಡಮ್ ಏನು ತೊಗೊಂಡ್ರಿ ಈ ಸಲ ಹಬ್ಬಕ್ಕೆ ಅಂತ ಕೇಳ್ತೀರಾ, ಏನು ಪರ್ಚೇಸ್ ಮಾಡಿದ್ರಿ, ಸ್ಯಾರಿ ಯಾವ್ದು ತೊಗೊಂಡ್ರಿ ಎಲ್ಲನೂ ಕೇಳ್ತಿರ್ತಾರೆ. ಆ್ಯಕ್ಚುಲಿ ಸ್ಯಾರಿಗಿನ್ನೂ ಹೋಗಿಲ್ಲ, ಮೇ ಬಿ ಹೋಗ್ತೀನಿ, ಒಂದು 2-3 ಡೇಸಲ್ಲಿ ಹೋಗ್ತೀನಿ. ಸ್ವಲ್ಪ ರಿಸ್ಕಿ ಕೆಲಸಗಳಿದೆ, ಸ್ವಲ್ಪ ಕೆಲವೊಂದು ಟೆನ್ಷನ್ಗಳಿದ್ದಾವೆ. ಸೊ ಎಲ್ಲ ಫ್ರೀ ಮಾಡಿಕೊಂಡು ಖಂಡಿತ ಹೋಗ್ತೀನಿ. ನೋಡಿ, ಇದೊಂದು ಪ್ರಾಡಕ್ಟ್ ಇರೋದಕ್ಕೆ ನನಗೆ ಎಷ್ಟು ಯೂಸ್ ಆಗಿದೆ ಅಂತಂದರೆ, ಲಾಸ್ಟ್ ಟೈಮ್ ನಾನು ಇದನ್ನ ವಿಡಿಯೋ ಮಾಡಿದ್ದೆ, ಬಟ್ ನಾನು ನಿಮಗೆ ಶೇರ್ ಮಾಡೋಕ್ಕಾಗಲಿಲ್ಲ. ಸೊ ಇದನ್ನು ನಾನು ಅಮೆಝಾನಿಂದ ಬೈ ಮಾಡಿದ್ದೆ. ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಸ್ನೇಹಿತರೆ. ಏನು ಅಂತಂದರೆ, ನಿಮಗೆ ಈ ಥರ ನೋಡಿ, ಫ್ಲೋರಿಂಗ್ ಅದು ವಾಲ್ ಟೈಲ್ಸ್ ಏನಿದೆ ಅದೆಲ್ಲ ನಾನು ಇದರಲ್ಲೇ ಕ್ಲೀನ್ ಮಾಡಿರೋದು. ಸೊ ಇದರಲ್ಲಿ ಕ್ಲೀನ್ ಮಾಡೋದ್ರಿಂದ ನನಗೆ ತುಂಬ ಬೇಗ ಕೆಲಸ ಆಯಿತು. ಆಮೇಲೆ ಇದು ಲ್ಯಾಡರ್ನ ಹಾಕ್ಕೊಂಡು ಪದೇ ಪದೇ ಹತ್ತಬೇಕು ಇಳಿಬೇಕು ಅಂತ ಏನಿಲ್ಲ, ಆರಾಮಾಗಿ ಇದನ್ನು ಯೂಸ್ ಮಾಡಿಕೊಂಡು ಇನ್ನು ಮೆಟ್ಲು ಮೇಲಿರೋಂತಹ ಟೈಲ್ಸ್ಗಳು ಕೂಡ ಅಷ್ಟೇ ಇದರಲ್ಲೇ ನಾನು ಕ್ಲೀನ್ ಮಾಡ್ಕೊಂಡಿದ್ದು. ಅದು ಆಗೋಯಿತು. ಅಂದರೆ ಸ್ಟೇರ್ಕೇಸ್ ಹತ್ರ ಒಂದು ದೊಡ್ಡದು ವಾಲ್ ಇದೆ ನೋಡಿ, ಸೊ ಅದು ಟಾಪ್ವರೆಗೂ ಇದೆ. ಸೊ ಅದನ್ನು ಕೂಡ ನಾನು ಇದರಲ್ಲೇ ಕ್ಲೀನ್ ಮಾಡ್ಕೊಂಡಿದ್ದು. ಸೊ ತುಂಬ ಯೂಸ್ ಆಯಿತು, ನಿಜವಾಗ್ಲೂ ತುಂಬ ಯೂಸ್ ಆಗುತ್ತೆ. ನೀವು ಯಾರಿಗಾರ ಬೇಕಿದ್ದರೆ ನೀವು ಬೈ ಮಾಡಿ. ಲಿಂಕ್ ಏನಾರ ಬೇಕು ಅಂತಂದರೆ ಕಮೆಂಟ್ ಮಾಡಿದ್ರೆ ಲಿಂಕ್ ಕಳಿಸ್ತೀನಿ, ಯಾಕೆಂದರೆ ತುಂಬ ಯೂಸ್ ಆಗುತ್ತೆ. ಈ ಥರ ಬನ್ನಿ ತೋರಿಸ್ತೀನಿ ಒಂದ್ಸಲ. ಅವತ್ತು ನನಗೆ ನೋಡಿ, ಈ ಥರ ಕಡೆ ನಾವು ನಿಂತ್ಕೊಂಡು ಈ ಥರ ಎಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡಿ, ಈ ಥರ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಸೊ ಎಲ್ಲನೂ ಇದರಲ್ಲಿ ನಿಮಗೆ ಗ್ಲಾಸು, ರೈಲಿಂಗ್ಸು ಎಲ್ಲನೂ ಒರೆಸ್ಕೋಬೋದು. ಅದಕ್ಕೆ ಅಂತಲೇ ನಾನು ತರಿಸಿದ್ದು, ಯಾಕೆಂದರೆ ಪ್ರತಿ ವರ್ಷ ನೋಡ್ತಿರ್ತೀರ ರೈಲಿಂಗ್ಸು, ಗ್ಲಾಸ್ ಕ್ಲೀನಿಂಗ್ ಎಲ್ಲ ತುಂಬ ಬೋರಿಂಗ್ ಕೆಲಸ. ಸೊ ಏನು ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಇದನ್ನು ನಾನು ಬುಕ್ ಮಾಡ್ಕೊಂಡಿದ್ದೆ. ಅರ್ಧ ಕೆಲಸ, ಹೆವಿ ಕೆಲಸ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಸೊ ಇದನ್ನು ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡೋದು ಅಂತ. ನಾನು ಇವಾಗ ರೈಲಿಂಗ್ಸಿಗೆ ಯೂಸ್ ಮಾಡ್ತಾಯಿದ್ದೀನಿ. ಗ್ಲಾಸೆಲ್ಲ ಒರೆಸ್ಲಿಕ್ಕೆ ಒಂದು ಸ್ವಲ್ಪ ಧೂಳಾಗಿದೆಯಲ್ಲ, ಫಸ್ಟು ನೀರಲ್ಲಿ ಒರೆಸ್ಕೊಂಬಿಟ್ಟು ಆಮೇಲೆ ನಾನು ಸ್ವಲ್ಪ ಡ್ರೈ ಕ್ಲಾತಿಂದ ಒರೆಸ್ಕೊಳ್ಳೋಣ ಅಂತ. ಸೊ ಇಷ್ಟೊಂದು ನನಗೆ ಮೇ ಬಿ ಬೇಕಾಗಲ್ಲ. ಸೊ ಇರಿ, ಸ್ವಲ್ಪನೇ ತೊಗೊಳ್ತೀನಿ. ಇದು ತುಂಬ ಯೂಸ್ ಆಗುತ್ತೆ ಹಬ್ಬಗಳಲ್ಲಿ ಮನೆ ಕ್ಲೀನ್ ಮಾಡಲಿಕ್ಕೆ. ಫ್ಲೋರಿಂಗು ಕ್ಲೀನ್ ಮಾಡ್ಬೋದು, ತೊಂದರೆ ಇಲ್ಲ. ನಾನು ಇದನ್ನು ಫ್ಲೋರಿಂಗಿಗೆ ಏನು ಇಟ್ಕೊಂಡಿಲ್ಲ ನೋಡಿ, ಇವೆಲ್ಲ ಕ್ಲಾತ್ ಎಲ್ಲ ಒಗೆಯಕ್ಕೆ ಹಾಕ್ತಿದ್ದೀನಿ. ಬರೀ ಹಬ್ಬಗಳಲ್ಲಿ ಒರೆಸ್ಕೊಳ್ಳೋಕ್ಕೆ ಅಂತ ಮಾತ್ರ ಇಟ್ಕೊಂಡಿದ್ದೀನಿ. ತುಂಬ ಯೂಸ್ ಆಗುತ್ತೆ. ಈ ಕ್ಲಾತ್ನ ಹೇಗೆ ಹಾಕೋದು ಅಂತಲೂ ತೋರಿಸ್ತೀನಿ. ಒಂದು ನಿಮಿಷ ಇದನ್ನು ತೆಗೆದುಬಿಡೋಣ, ಏಕೆಂದರೆ ಇದು ಬೇರೆದೆಲ್ಲ ಗೋಡೆ ಎಲ್ಲ ಉಜ್ಜಿದ್ದೆ. ಸೊ ಇದನ್ನು ಹೆಂಗೆ ತೆಗೆಯೋದು ಅಂದರೆ, ತುಂಬ ಜನ ಬರೀ ಇಷ್ಟೇ ತೋರಿಸಿರ್ತಾರೆ, ಯಾವ ರೀತಿ ಮಾಡೋದು ತೋರಿಸಲ್ಲ. ನೋಡಿ, ಇಲ್ಲೊಂದು ಲಾಕ್ ಇರುತ್ತೆ, ಇದು ಯಾರಿಗೂ ತೋರಿಸೇ ಇರಲ್ಲ, ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ. ಈ ಥರ ಲಾಕ್ ಇರುತ್ತೆ. ಈ ಕ್ಲಾತ್ನ ಈಸಿಯಾಗಿ ಈ ಥರ ರಿಮೂವ್ ಮಾಡ್ಬೋದು, ಆಯಿತಾ. ಈ ಸೈಡು ಅಷ್ಟೇ ಈ ಥರ ಲಾಕ್ ಇರುತ್ತೆ. ಇನ್ನು ಪ್ರೆಸ್ ಮಾಡಿದ್ರೆ ಬರುತ್ತೆ, ಈಸಿ ಹಾಕ್ಬೇಕಾದ್ರೂ ಅಷ್ಟೇ. ಈಗ ನಾನು ಬೇರೆದೇ ಹಾಕ್ಕೋತೀನಿ, ಯಾಕೆಂದರೆ ಗ್ಲಾಸೆಲ್ಲ ನೀಟಾಗಿ ಕ್ಲೀನ್ ಆಗೋಲ್ಲ, ಅದಕ್ಕೋಸ್ಕರ. ನೋಡಿ, ಆರಾಮಾಗಿ ರಿಮೂವ್ ಮಾಡ್ಬೋದು. ಇನ್ನೊಂದು ತೊಗೊಳ್ಳಿ ನೋಡಿ, ಪ್ಯಾಕಿಂಗ್ ಈ ಥರ ಇರುತ್ತೆ. ಇದರಲ್ಲಿ 4 ಈ ಥರ ಮಾಪ್ ಕೊಟ್ಟಿರ್ತಾರೆ ಪೌಚ್ಗಳು. ಸೊ ಇದನ್ನು ನಾನು ಹೊಸದು ಹಾಕ್ಕೊತೀನಿ. ನಾನು ಸುಜಿಗೆ ಬರೋ ಅಷ್ಟರಲ್ಲಿ
ಒಂದೊಂದೇ ಕೆಲಸಗಳನ್ನ ಮಾಡ್ಕೊಳ್ಬೇಕು. ನೋಡಿ ಈ ಥರ ಇರುತ್ತೆ. ನಿಮಗೆ ಎತ್ಕೊಂಡು ಓಡಾಡೋಕ್ಕೂ ತುಂಬಾ ಈಸಿ ಆಗುತ್ತೆ. ಅದು ತುಂಬ ತುಂಬಿಸ್ಕೋಬೇಕು ನೀರು. ಬನ್ನಿ ಇವಾಗ ರೈಲಿಂಗ್ಸ್ಗಳೆಲ್ಲ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ. ನೀವು ನೋಡ್ತಾನೆ ಇರ್ತೀರಾ, ನಮ್ಮ ಮನೇಲಿ ಎಲ್ಲವೂ ಕೂಡ ನೀಟಾಗಿ ಇರುತ್ತೆ ಯಾವಾಗಲೂ ಅಷ್ಟೇ. ಫಸ್ಟು ಗ್ಲೌಸ್ ಹಾಕೋಣ. ಕೈಯೆಲ್ಲ ಹೊಡೆಯುತ್ತೆ, ಆಗಲ್ಲ, ಅದಕ್ಕೆ ಗ್ಲೌಸ್ ಹಾಕ್ಕೊಂಡ್ತೀನಿ ನಾನು. ಬನ್ನಿ ಈಗ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಇದಕ್ಕೆ ನೀವು ಏನಾದ್ರು ಲಿಕ್ವಿಡ್ ಕೂಡ ಹಾಕೋಬೋದು, ಅಂದರೆ ವಿಮ್ ಲಿಕ್ವಿಡ್ಡು ಈ ಥರದ್ದೆಲ್ಲ ಹಾಕೋಬೋದು. ಸೊ ನಾನು ಏನು ಹಾಕೋತಾ ಇಲ್ಲ, ಯಾಕೆ ಅಂತಂದರೆ ಗ್ಲಾಸ್ ಅಲ್ವಾ, ಎಲ್ಲ ಒಂಥರ ಬೂದಿಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನಾನೇನೋ ಹಾಕ್ಕೋತಾ ಇಲ್ಲ, ಪ್ಲೈನ್ ವಾಟ್ರಲ್ಲಿ ವಾಶ್ ಮಾಡ್ಕೋತಾ ಇದ್ದೀನಿ. ಬಟ್ ನನಗೆ ಎಷ್ಟು ಕೆಲಸ ಫ್ರೀ ಆಗಿದೆ ಅಂತ ಅಂದರೆ ಈ ಒಂದು ಪ್ರಾಡಕ್ಟಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಗಿದೆ ಸ್ನೇಹಿತರೆ. ಸೊ ನಾನು ಇದನ್ನು ಅಮೆಝಾನಿಂದ ಬೈ ಮಾಡಿದ್ದೆ. ಸ್ವಿವೋ ಸೆಲ್ಫ್ ಕ್ಲೀನಿಂಗ್ ಮಾಪ್ ಆ್ಯಂಡ್ ಬಕೆಟ್ ಸೆಟ್ ಅಂತ. ತುಂಬಾ ಚೆನ್ನಾಗಿದೆ. ಮತ್ತು ಇದು ಡ್ಯುಯಲ್ ಚೇಂಬರ್ ಇರುತ್ತೆ. ಸೊ ಅಂದರೆ ಒಂದು ಡ್ರೈ ಮಾಡಲಿಕ್ಕೆ, ಒಂದು ವೆಟ್ ಮಾಡ್ಕೊಳ್ಳೋದಕ್ಕೆ ಅಂತ 2 ಚೇಂಬರ್ ಇರುತ್ತೆ. ಎರಡು ಚೇಂಬರ್ ಸಿಸ್ಟಮ್ ಇರುತ್ತೆ ಇದರಲ್ಲಿ. ಸೊ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಸೊ ನಾನಂತೂ ತೊಗೊಂಡು ತುಂಬ ಹೆಲ್ಪ್ ಆಗಿದೆ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ಬೇಕಿದ್ರೆ ಬೈ ಮಾಡಿ. ತುಂಬ ಚೆನ್ನಾಗಿದೆ. ನೀವು ಫ್ಲೋರಿಂಗ್ ಕೂಡ ಕ್ಲೀನ್ ಮಾಡ್ಕೋಬೋದು, ವಾಲ್ ಟೈಲ್ಸ್ ಕ್ಲೀನ್ ಮಾಡ್ಬೋದು, ಈ ಥರ ಗ್ಲಾಸ್ ಕ್ಲೀನ್ ಮಾಡ್ಬೋದು. ಸೊ ನಿಮಗೆ ಮಲ್ಟಿಪರ್ಪಸ್ಸಾಗಿ ಯೂಸ್ ಮಾಡ್ಬೋದು. ಅಥವಾ ವಾರ್ಡ್ರೋಬ್ಸು ಎಟ್ಕೋದಿಲ್ಲ, ನಮಗೆ ಲ್ಯಾಡರ್ನ ಹಾಕಿ ಕ್ಲೀನ್ ಮಾಡಬೇಕು ಅಂತ ಅನ್ನೋರು ಆರಾಮಾಗಿ ಇದನ್ನು ಕಿಚನ್ ಕ್ಲೀನಿಂಗು ಎಲ್ಲದಕ್ಕೂ ಉಪಯೋಗಿಸ್ಕೋಬೋದು. ಸೊ ನಾನು ಹಂಗೆ ಅಂದ್ಕೊಂಡು ನೋಡೋಣ, ಎಲ್ಲರೂ ಟ್ರೈ ಮಾಡ್ತಿದ್ದಾರೆ, ಸೊ ನನಗಿದು ಒಂದು ಹೆಲ್ಪ್ ಆಗ್ಬೋದು ಅಂತ ತರಿಸ್ಕೊಂಡೆ. ದಿನಗಟ್ಟಲೆ ಮಾಡೋ ಅಂಥ ಕೆಲಸ ಎಲ್ಲ ಹಾಫ್ ಆನ್ ಅವರ್ 1 ಅವರ್ ಒಳಗೆ ನನಗೆ ಕೆಲಸ ಮುಗೀತಾ ಇದೆ. ಇದು ನೀರು ಏನು ಜಾಸ್ತಿ ತುಂಬಬೇಕು ಅಂತ ಏನಿಲ್ಲ ನೋಡಿ. ಆಮೇಲೆ ಈ ಡ್ರೈ ಮಾಡಲಿಕ್ಕೆ ಈ ಥರ ಸ್ಕ್ರಬ್ ಮಾಡ್ತೀವಲ್ಲ, 2 ಕ್ಯಾಬಿನ್ಗೂ ಕೂಡ ಟ್ಯಾಪ್ನ ಕೊಟ್ಟಿರ್ತಾರೆ. ಸೊ 2 ಕಡೆನೂ ನೀವು ಅದನ್ನು ಓಪನ್ ಮಾಡಿಬಿಟ್ರೆ ನೀರು ಆರಾಮಾಗಿ ಹೊರಟೋಗುತ್ತೆ. ಅದು ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. ನಿಮಗೇನಾದರೂ ಇದು ವಾಲ್ ಟೈಲ್ಸ್ಗಳು ಅಥವಾ ಡೂಪ್ಲೆಕ್ಸ್ ಮನೆ ಇದ್ದು ಟೈಲ್ಸ್ಗಳು ಎಟಕ್ತಾ ಇಲ್ಲ ಅಂತಂದರೆ, ಸೊ ಇದು ಆರಾಮಾಗಿ ನೀವು ಬೈ ಮಾಡಿ. ಬಟ್ ಸ್ವಲ್ಪ ರೇಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ಸೊ ಬೇಕೇ ಬೇಕು, ಮನೆಗೆ ಯೂಸ್ ಆಗುತ್ತೆ ಅಂದಾಗ ನಮ್ಗೆ ಕಾಸ್ಟ್ಲಿ ಆದರೂ ತೊಗೋಬೇಕಾಗತ್ತೆ. ನನಗಂತೂ ಸಿಕ್ಕಾಬಟ್ಟೆ ಯೂಸ್ ಆಗಿದೆ. ಸೊ ನೋಡಿ, ಈ ರೈಲಿಂಗ್ಸ್ ಎಲ್ಲ ನೀವೇ ಹೋದ ವರ್ಷ ಎಲ್ಲ ನೋಡ್ತಾ ಇದ್ರಿ. ಬೆಳಗ್ಗೆ ಮಧ್ಯಾಹ್ನ ಒರೆಸ್ಲಿಕ್ಕೆ ಶುರು ಮಾಡಿದ್ರೆ ಸಂಜೆವರೆಗೂ ತಿಕ್ಕಿ ಕೈಯೆಲ್ಲ ನೋವು ಬರ್ತಾಯಿತ್ತು. ಮತ್ತು ಧೂಳಲ್ಲಿ ಒರೆಸಿ ಕೈ ಕೂಡ ಉರಿ ಬರ್ತಾಯಿತ್ತು. ನನಗೆ ಸ್ಕಿನ್ನೆಲ್ಲ ಸ್ವಲ್ಪ ಸೆನ್ಸಿಟಿವ್, ಅಂದರೆ ನನ್ನ ಕೈಗಳು ಕಾಲ್ದು ಅಷ್ಟೇ. ಸ್ವಲ್ಪ ಏನಾದ್ರೂ ಧೂಳಾಯಿತು ಕೈ ಕಾಲು ಅಂತ ಅಂದರೆ ಅಲ್ಲೇ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂಥರ ಏನಾಗುತ್ತೆ, ಸಿಪ್ಪೆ ಎಲ್ಲ ಸುಲಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ನಾನು ಗ್ಲೌಸ್ಗಳನ್ನ ಯೂಸ್ ಮಾಡ್ತೀನಿ. ಸೊ ಇದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಇನ್ನು ನಮ್ಮ ಮನೆಯಲ್ಲಿ ಸ್ಟೇರ್ ಕೇಸ್ ಮೇಲೆ ಒಂದು ದೊಡ್ಡ ವಾಲ್ ಇದೆ ನೋಡಿ, ನೋಡಿದ್ದೀರಾ. ಸೊ ಅದನ್ನು ನಾನು ಕ್ಲೀನ್ ಮಾಡಿರೋದು ವೀಡಿಯೋಸ್ ಮಾಡ್ಕೊಂಡಿದ್ದೆ. ಬಟ್ ಅದು ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ. ಸೊ ಹಾಗೆ ಡಿಲೀಟ್ ಆಯ್ತು ಅದು. ಸೊ ಅದನ್ನು ಕೂಡ ನಾನು ಇದರಲ್ಲೇ ವಾಶ್ ಮಾಡ್ಕೊಂಡಿದ್ದೀನಿ.
ತುಂಬ ಚೆನ್ನಾಗಿ ಹೆಲ್ಪ್ ಆಗಿದೆ. ಸೊ ಏನಾದರೂ ಹೆಲ್ಪ್ ಆಗ್ತಿದೆ ಅಂತ ಅಂದರೆ ಮಾತ್ರ ಶೇರ್ ಮಾಡ್ತೀನಿ. ಸುಮ್ಮನೆ ಎಲ್ಲ ನಾನು ಹೇಳಿ ಸುಮ್ಮನೆ ಹೆಣ್ಮಕ್ಳಿಗೆ ದುಡ್ಡು ವೇಸ್ಟ್ ಆಗೋ ಥರ ನಾನು ಹೇಳಲ್ಲ. ಸೊ ನನಗಂತೂ ಯೂಸ್ ಆಗಿದೆ ಸ್ನೇಹಿತರೆ. ಫೈನಲಿ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಗೊತ್ತಿಲ್ಲ, ಇವತ್ತು ಸ್ಕೂಲಿಂದ ಇನ್ಫಾರ್ಮ್ ಮಾಡಿದ್ದಾರೆ ಟೆಸ್ಟ್ ಇದೆ ಮಧ್ಯಾಹ್ನನೇ ಮಕ್ಕಳು ಕಳಿಸ್ತಾ ಇದ್ದೀವಿ ಅಂತ. ಬಟ್ ನಾನು ನಮ್ಮ ಮನೆಯವ್ರ ನಂಬರ್ ಕೊಟ್ಟಿದ್ದೀನಿ. ಯಾಕೆ ಅಂತಂದರೆ ಕೆಲವೊಂದು ಸಲ ನಾನು ಯೂಟ್ಯೂಬಲ್ಲಿ ಬ್ಯುಸಿ ಇರ್ತೀನಿ, ವೀಡಿಯೋಗಳು ಮಾಡೋದ್ರಲ್ಲಿ ಅಥವಾ ಎಡಿಟಿಂಗ್ ಕೆಲಸಗಳಲ್ಲಿ, ಹೊರಗಡೆ ತರಕಾರಿ ತರೋದು, ಬ್ಯಾಂಕ್ಗಳಿಗೆ ಹೋಗೋದು, ಇದೆಲ್ಲ ಹೊರಗಡೆ ಸಿಕ್ಕಾಬಟ್ಟೆ ನನಗೂ ಕೆಲಸಗಳಿರುತ್ತೆ. ಸೊ ಈ ಕೆಲವೊಂದೆಲ್ಲ ನಮ್ಮ ಮನೆಯವ್ರಿಗೆ ವಹಿಸ್ಬಿಟ್ಟಿರ್ತೀನಿ. ಸೊ ಅದೆಲ್ಲ ಈ ಸ್ಕೂಲ್ದು ಮೆಸೇಜ್ ಅಟೆಂಡ್ ಮಾಡೋದು, ಕಾಲ್ಸ್ ಏನಾರು ಅಟೆಂಡ್ ಮಾಡೋದು, ಈ ಥರದ್ದೆಲ್ಲ ಅವ್ರಿಗೆ ಬಿಟ್ಬಿಟ್ಟಿರ್ತೀನಿ. ಸೊ ಅವ್ರ ವ್ಯವಹಾರಗಳ ಜೊತೆಗೆ ಅವರು ಈ ಕೆಲಸಗಳನ್ನು ಮಾಡ್ಕೊತಾರೆ. ಸೊ ಇವರು ಅವತ್ತು ನೋಡ್ಕೊಂಡಿಲ್ಲ. ನಾನು ಏನಕ್ಕೆ ಇಷ್ಟು ಬೇಗ, ನನಗೂ ಹೇಳಿಲ್ಲ ಏನಕ್ಕೆ ಇಷ್ಟು ಬೇಗ ಸ್ಕೂಲ್ ಬಿಟ್ಟಿದ್ದಾರೆ ಅಂತ. ಫಸ್ಟ್ ಹೋಗ್ತಿದ್ದ ಸ್ಕೂಲ್ನಲ್ಲಿ ಹೇಗೆ ಅಂತಂದರೆ ಟೆಸ್ಟ್ ಇದ್ರೂ ಕೂಡ ಅವರೇ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತಿದ್ರು, ಮಧ್ಯಾಹ್ನ ಏನು ರಜಾ ಕೊಡ್ತಿರಲಿಲ್ಲ. ಬಟ್ ಇಲ್ಲಿ ಮಂತ್ಲಿ ಟೆಸ್ಟ್ ಇರೋದ್ರಿಂದ ಮಧ್ಯಾಹ್ನ ರಜಾ ಕೊಡ್ತಿದ್ರೆ ಗೊತ್ತಿಲ್ಲ ನನಗೆ. ಸೊ ನಾನು ಮೇಲೆ ಕ್ಲೀನ್ ಮಾಡ್ತಾಯಿದ್ದೀನಿ, ವ್ಯಾನ್ ಬಂದು ಆರನ್ ಮಾಡ್ತಿದ್ದೆ. ನನಗೆ ಆಶ್ಚರ್ಯ, ಸುಜಿತ್ ಸ್ಕೂಲ್ದ ಹೇಗಪ್ಪ ಇದು ವ್ಯಾನು ಅಂತ. ಆಮೇಲೆ ನೋಡಿದೆ ಸುಜಿತ್ ಇಳಿತಾ ಇದ್ದ. ಆಮೇಲೆ ರೋಹಿತ್ನ ಕಳಿಸ್ದೆ, ಕರ್ಕೊಂಬಂದೆ. ಯಾಕೆಂದರೆ ನಾನಿಲ್ಲಿ ಬಾಲ್ಕನಿಯಿಂದ ಜಂಪ್ ಮಾಡಂತೂ ಹೋಗೋಕ್ಕಾಗಲ್ಲ. ಸೊ ರೋಹಿತ್ ಕೆಳಗಡೆ ಇದ್ದಿದ್ದರಿಂದ ಅವನ್ನೇ ಕಳಿಸ್ದೆ, ಹೋಗಪ್ಪ ಕರ್ಕೊಂಬ ಅಂತ ಹೇಳ್ಬಿಟ್ಟು. ಇನ್ನು ಸುಜಿತ್ ಬಂದರೆ ಗೊತ್ತಲ್ಲ, ತಲೆನೋವು ಕೆಲಸ. ಬಂದಿದ್ದ ತಕ್ಷಣ ಶುರು ನೀರಲ್ಲಿ ಆಡೋದು, ನೀರು ಎರಚೋದು. ಬೇಕಿದ್ರೆ ಒಂದು ಕಡೆಯಿಂದ ನಾನು ಗ್ಲಾಸ್ ಕ್ಲೀನ್ ಮಾಡ್ಕೊಂಬಂದಿದ್ರೆ ನಾನು ಕ್ಲೀನ್ ಮಾಡ್ತೀನಿ ಅಂತ ನೀರೆಲ್ಲ ಎರಚಿ ತೊಳೆದು ಬಿಡ್ತಾನೆ. ಸೊ ಅವನ ಜೊತೆ ನನಗೆ ಈ ಕೆಲಸಗಳು ಮಾಡಬೇಕಾದ್ರೆ ಮೊದಲೇ ಹೆವಿ ಕೆಲಸ, ಬೇಗ ಮುಗಿದ್ರೆ ಸಾಕಪ್ಪ ದೇವರೇ, ನಿಂತು ಬ್ಯಾಕ್ ಪೇನ್ ಬರ್ತಾಯಿದೆ ಅಂತ ಅನ್ನಿಸ್ತಾ ಇರುತ್ತೆ. ಅದರೊಳಗೆ ಎಕ್ಸ್ಟ್ರಾ ಕೆಲಸ ತೋರಿಸ್ದಾಗಂತೂ ಎಷ್ಟು ಕೆಟ್ಟ ಕೋಪ ಬಂದ್ಬಿಡುತ್ತೆ ಅಂತಂದರೆ, ಸುಜಿತ್ಗೆ ಎಷ್ಟು ಸಲ ಪೆಟ್ಟು ಬಿದ್ದು ಇರೋದೇ ಉಂಟು. ಯಾಕೆಂತಂದರೆ ಡೈಲಿ ಪೆಟ್ಟು ಬೀಳ್ತಿರುತ್ತೆ ಇತ್ತೀಚೆಗೆ. ತುಂಬ ಅಂದರೆ ತುಂಬ ತುಂಟ. ಒಂದು ಸೆಕೆಂಡು ಅವನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಸ್ಕೂಲಲ್ಲಿ ಟೀಚರ್ಸ್ಗಳು ಹೇಗೆ ಹಿಡಿತಿದ್ದಾರೋ ಸುಜಿತ್ನ ಭಗವಂತನಿಗೆ ಗೊತ್ತು ಅಂತ ಅನಿಸುತ್ತೆ. ಸೊ ಅಂತೂ ಇಂತೂ ಇನ್ನು ಟಾಪ್ದು ಅಂದರೆ ಟೆರೆಸ್ ಮೇಲೂ ಕೂಡ ಕ್ಲೀನ್ ಮಾಡಬೇಕು. ಇದೇ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ. ಡೈಲಿ ಒಂದೊಂದು ಮಾಡ್ಕೋತಾ ಇದ್ದೀನಿ. ಒಂದೇ ದಿವಸ ಮಾಡಲಿಕ್ಕಾಗಲ್ಲ. ಕಿಟಕಿಗಳಂತೂ ವಾಶ್ ಆಯಿತು, ಸ್ಕ್ರೀನ್ಗಳಂತೂ ವಾಶ್ ಆಯಿತು. ಒಂದೆರಡು ಬೆಡ್ಶೀಟ್ಗಳಿದೆ. ನಾಳೆ ಮೇ ಬಿ ಇವತ್ತು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ, ನಾಳೆ ಮೇ ಬಿ ಬೆಡ್ಶೀಟ್ಸ್ ಎಲ್ಲ ಹಾಕಬೇಕು. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತರಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸೊ ನಾನು ಎಲ್ಲಿ ಹೋಗಿದ್ದೆ, ಏನೇನು ತಂದೆ ಎಲ್ಲನೂ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. 3:15 ಯಾಕೆ ಇಷ್ಟು ಬಿಟ್ಟಿದ್ದಾರೋ ಗೊತ್ತಿಲ್ಲ, ಕೇಳಬೇಕು. ಹಂಗಾದ್ರೂ ವ್ಯಾನು ಡೌಟ್ ಆಯಿತು, ಸುಜಿತ್ ಸ್ಕೂಲ್ದು ಆರನ್ ಇರಂಗಿದೆಯಲ್ಲ ಅಂತ. ಇಷ್ಟು ಬೇಗ ಎಲ್ಲಿ ಬರ್ತಾನೆ, ಯಾವುದೋ ರೋಡ್ ಮಾಡ್ತಿದ್ದಾರಲ್ವ, ಲಾರಿದು ಯಾವುದೋ ಇರಬೇಕು ಅಂತ ಸುಮ್ಮನಾದೆ. ನೋಡಿದ್ರೆ ಇಲ್ಲಿ ಆರನ್ ಮಾಡ್ತಾಯಿದ್ರು. ಅವ್ನು ರೋಹಿತ್ ಕಳಿಸ್ದೆ, ಇಲ್ಲಿ ಬಂದ. ನೋಡೋಣ, ಊಟ ಮಾಡಿಸ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು. ಸೊ ರೀಸನ್ ಗೊತ್ತಾಗಲಿಲ್ಲ, ಎಂತಕ್ಕೆ ಸುಜಿತ್ ಇಷ್ಟು ಬೇಗ ಬಂದಪ್ಪ, ಇನ್ನು ಕ್ವಾಡ್ಲೆ ಶುರು, ಸ್ಕೂಲಿಂದ ಬರೋ ವರ್ಷ ಮುಗಿಸ್ಕೊಳ್ಳೋಣ ಎಲ್ಲ ಕೆಲಸ ಅಂದರೆ ಆಲೇ ಬಂದು ಕುಂತಿದ್ದಾನೆ. ನೋಡಿ ರೀಸನ್ ಗೊತ್ತಾಗಲಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಹೋಗಿ ಮನೆಯವ್ರ ಮೊಬೈಲ್ ಚೆಕ್ ಮಾಡಿದಾಗ ಅವರು ಹೇಳಿದ್ರು, ಅಯ್ಯೋ ಮೆಸೇಜು ಚಿಕ್ಕದಾಗಿ ಕಳಿಸಿದ್ರು, ಒಂದು ಕಾರ್ಡು, ಅದು ಯಾವುದೋ ಒಂದು ಮೂಲೆಯಲ್ಲಿ ಅದಿತ್ತು, ನನಗೆ ಗೊತ್ತಾಗಲಿಲ್ಲ ಅದು ಅಂತ ಅಂದರು. ಸೊ ಹಂಗಾಗಿ ಸುಜಿತ್ ಕೇಳಿ ಟೆಸ್ಟ್ ನಡೀತಾ ಇದೆ. ಸೊ ಹೇಗೆ ಅಟೆಂಡ್ ಮಾಡಿದ್ದಾನೋ ಏನೋ ಖಂಡಿತ ಗೊತ್ತಿಲ್ಲ. ಯಾಕೆಂದರೆ ಸುಜಿತ್ಗೆ ನಾವು ಏಕ್ದಮ್ ಯು ಕೆ ಜಿಗೆ ಕೂರಿಸಿದ್ದೀವಿ. LKG ನಾವು ಆ್ಯಕ್ಚುಲಿ UKG ಕೂರಿಸ್ಬೇಕು ಅಂತ ಇರಲಿಲ್ಲ, LKGಗೆ ಹಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಕಂಟಿನ್ಯೂಸ್ ಆಗಿ ಹೋಗಲಿ ಪರವಾಗಿಲ್ಲ ಅಂತ. ಸೊ ಅಲ್ಲಿ ಸರು ಇಲ್ಲ UKGಗೆ ಹಾಕಿ, ಅಲ್ಲಿ ಟೀಚರ್ಸ್ ಅವನಿಗೆ ಪ್ರಿಪೇರ್ ಮಾಡ್ಕೋತಾರೆ, ರೆಡಿ ಮಾಡ್ಕೋತಾರೆ ಅಂದರು. ಹಾಗಾಗಿ ಹಾಕಿದ್ವಿ. ಸೊ ಟೆಸ್ಟ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿಲ್ಲ. ಇವಾಗ ನಾನು ಮಂಗಳವಾರ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರ. ಫ್ರೆಂಡ್ಗಳದ್ದು ಮೆಸೇಜ್ ಬರ್ತಾ ಇದೆ. ಯಪ್ಪ ತರಕಾರಿ ತಂದಿದ್ದೀನಿ ಅಂದರೆ ಒಂದು ಲಾಟ್ ತರಕಾರಿ ತಂದಿದ್ದೀನಿ. ತರಕಾರಿ ತಾಳ ನೋಡಿ ನಮ್ಮ ಮನೆಗೆ ಅಥವಾ ಮನೇಲಿ ಏನಾದ್ರು ಫಂಕ್ಷನ್ ಅಂತ ಕೇಳಿದ್ರು ಯಾರೋ ಒಬ್ಬರು, ಅಷ್ಟು ತರಕಾರಿ ತಂದಿದ್ದೀನಿ. ನಾನೇನು ಸಂತೆಗೆ ಹೋಗಲ್ಲ, ಹೇಳಿದ್ನಲ್ಲ, ವೀರ ಮಾರ್ಕೆಟ್ ಎದುರುಗಡೆ ಒಂದು ತರಕಾರಿ ಶಾಪ್ ಇದೆ, ಅಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಇದೇನಂತ ನಮ್ಮ ಕಡೆ ಗೋರಿಕಾಯಿ ಅಂತೀವಿ, ಏನು ಫ್ರೆಶ್ ಆಗಿದೆ ಅಂತೀರಾ, ಎಳೆದು ಸಿಕ್ಕಾಬಟ್ಟೆ ಚೆನ್ನಾಗಿದೆ. ನಾನಂತೂ ಈ ಸಂತೆ ಎಲ್ಲ ಸುತ್ಕೊಂಡು ಎಲ್ಲ ಹೋಗೋದಕ್ಕಿಂತ ಬೆಸ್ಟು ಸಂತೆ ರೇಟಲ್ಲೇ ಕೊಡ್ತಾರೆ ಅವರು ತರಕಾರಿಗಳನ್ನ.
ಸೊ ಚೆನ್ನಾಗಿದೆ, ಎಲ್ಲ ತರಕಾರಿ ಚೆನ್ನಾಗಿದೆ. ಅದರಲ್ಲೂ ಮೇಯ್ನ್ ಏನು ಗೊತ್ತಾ, ನನಗೆ ಸೊಪ್ಪು ಮೇಯ್ನ್ ಬೇಕಾಗಿರೋದು. ಸೊಪ್ಪನ್ನು ಬೇಕಾದಷ್ಟು ತಂದುಬಿಡ್ತೀನಿ. ಮನೆಯವ್ರಿಗೆ ಜಾಸ್ತಿ ಸೊಪ್ಪೇ ಕೊಡೋದು. ಬಟ್ ಇವತ್ತು ನಾನ್ ವೆಜ್ ಮಾಡಿದ್ದೀನಿ, ಚಿಕನ್. ಯಾಕೆಂದರೆ ಒಂದು ತಿಂಗಳಿಂದ ಮಾಡಿರಲಿಲ್ಲಲ್ಲ, ನಮಗೆ ಸ್ವಲ್ಪ ಚಿಕನ್ನು, ಮುದ್ದೆ, ಸಾಂಬಾರು ಅಂದ್ರೇ ಇಷ್ಟ. ನೋಡಿ ಎಲ್ಲ ತರಕಾರಿ ತಂದು ಜೋಡಿಸ್ಕೊಳ್ಳೋಣ ಅಂತ ಬಿಟ್ಟರೆ ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ ಜೋಡ್ಸೋಕ್ಕೆ. ಅದಕ್ಕೆ ನೋಡಿ, ಮೇ ಬಿ ನಾಳೆ ಸೀರೆಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆನೆ ನಂದೆಲ್ಲ ಪೀರಿಯಡ್ ಕೂಡ ಮುಗ್ದೋಯ್ತು. ಹಬ್ಬಕ್ಕೇನು ನಂದು ಪೀರಿಯಡ್ ಬರಲ್ಲ. ಸೊ ಯಾಕೆಂತಂದರೆ ಕರೆಕ್ಟಾಗಿ ಹಬ್ಬಕ್ಕೆ 21ನೇ ತಾರೀಕೇನೆ ನನಗೆ ಡೇಟ್ ಇದ್ದಿದ್ದು. ಸೊ ಅಮ್ಮನವ್ರ ಹತ್ರ ಬೇಡ್ಕೊಂಬಿಟ್ಟೆ. ಸೊ 1-2 ದಿವಸ ಹಂಗೆ ಮುಂದಕ್ಕೆ ಜಂಪ್ ಆಗಲಿ ಅಂತ. ಸೊ ಅದೇ ಥರ 21ಕ್ಕೆ ಇದ್ದಿದ್ದು 23ಕ್ಕೆ ಜಂಪ್ ಆಗಿಬಿಟ್ಟಿದೆ. ಸೊ ತೊಂದರೆ ಇಲ್ಲ, ಸೀರೆಗೂ ಹೋಗೋಣ. ಹೇಳ್ತಾ ಇದ್ದೀನಲ್ಲ, ಗೋಲ್ಡ್ ತೋರಿಸ್ತೀನಿ ಅಂತ ಇನ್ನೂ ತೋರಿಸೋದ್ರಲ್ಲೇ ಇದ್ದೀನಿ. ನೋಡ, ಅಲ್ಲಿ ಇಟ್ಕೊಂಡಿದ್ದ ತಂದೆ, ಬದನೆಕಾಯಿ 2 ಥರದ್ದು ತಂದೆ, ಹೀರೆಕಾಯಿ ತಂದೆ, ಆಮೇಲೆ ಕ್ಯಾಪ್ಸಿಕಮ್ ತಂದೆ, ಬೀಟ್ರೋಟು, ಟೊಮೊಟೊ, ಸೌತೆಕಾಯಿ, ಸೊಪ್ಪು, ಅಲ್ಲ ಇರೋದೇ ಎಷ್ಟು ತರಕಾರಿ ಒಳಗೆ. ಅವನೇ ನೀನು ನೋಡಿ ತಗೊಂಡಿದ್ನಲ್ಲ, ಕ್ಯಾರೆಟ್ ಇತ್ತು ಎಂತ. ಅವ್ರ ತರಕಾರಿ ಶಾಪಲ್ಲಂತೂ ಮಶ್ರೂಮಿಂದ ಹಿಡಿದು ಆಮ್ಲಾಯಿಂದ ಹಿಡಿದು ಎಲ್ಲ ತರಕಾರಿಗಳು ಸಿಗುತ್ತೆ ಫ್ರೆಶ್ ಆಗಿ. ಸೊ ಬ್ರೋಕ್ಲಿ ಎಲ್ಲನೂ ಸಿಗುತ್ತೆ ಸ್ನೇಹಿತರೆ. ನಮ್ಮ ಮನೇಲಿ ತರ್ತಾ ಇರ್ತೀವಿ ಎಲ್ಲ ಐಟಮ್ಸು. ಒಂದೊಂದ್ಸಲ ಇದೇನೆ ಒಂದು 15 ಡೇಸ್ ಆಗೋಗ್ಬಿಡುತ್ತೆ. ತುಂಬ ಜನ ಕೇಳ್ತಾ ಇದ್ದೀರಾ, ಮೇಡಮ್ ಹಿಂಗ ಶ್ವೇತಾ ಯಾವ ಥರ ಏನು ಎತ್ತ ಅಂತ. ನಾನು 5 ವಾರ ಆಗಲಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡ್ರೆ ತುಂಬ ಜನ ರಿಕ್ವೆಸ್ಟ್ ಆಗ್ತಾಯಿದ್ದೀರಾ. ನಿಜ ಹೇಳ, ನಾನು ರಾಯರ ವ್ರತ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಏನು ಬೇಡಿಕೆ ಇಟ್ಟಿದ್ದೆ ಅದು 3ನೇ ವಾರಕ್ಕೇ ಈಡೇರಿದೆ. ಸೊ ಕಾಯಿ ಸಂಕಲ್ಪದಲ್ಲಿ. ಸೊ ನನ್ನ ಪ್ರಕಾರ ಕಾಯಿ ಸಂಕಲ್ಪದಲ್ಲಿ ನಾವೇನು ಬೇಡ್ಕೋತೀವಿ ಅದು ಖಂಡಿತ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಸೊ ನನಗಂತೂ 3ನೇ ವಾರಕ್ಕೇನೆ ನಾನು ಏನು ಬೇಡ್ಕೊಂಡಿದ್ದೆ, ಇಷ್ಟು ವರ್ಷಗಳ ಬೇಡಿಕೆ, ವರ್ಷಗಳ ಬೇಡಿಕೆ ಕಾಯಿ ಸಂಕಲ್ಪ ಮಾಡಿದ ಮೇಲೆ ಈಡೇರಿದೆ. ಸೊ ಏನು ಎತ್ತು ಅಂತ ಕೇಳಬೇಕಾ? ಸೊ ವೆಯ್ಟ್ ಮಾಡಿ ಹೇಳ್ತೀನಿ ಮುಂದೆ. ಇನ್ನೊಂದು ವಾರ ಇದೆ, ಈ ಗುರುವಾರ ಮುಗಿಸ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ ಏನು ಬೇಡ್ಕೊಂಡಿದ್ದೆ, ಏನು ಸಂಕಲ್ಪನ ರಾಯರು ಈಡೇರಿಸಿದ್ದಾರೆ ಅಂತ. ತುಂಬ ಖುಷಿ ಆಗ್ತಿದೆ ಸ್ನೇಹಿತರೆ, ನಿಜವಾಗ್ಲೂ ನಾನು ಕೇಳ್ಕೊಂಡಿದ್ದನ್ನು ರಾಯರು ಕೊಟ್ಟಿದ್ದಾರೆ, ನನ್ನ ಸಂಕಲ್ಪನ ಈಡೇರಿಸಿದ್ದಾರೆ. ಖಂಡಿತ ಕಾಯಿ ಸಂಕಲ್ಪ ಮಾಡಿದ್ರೆ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ. ಇನ್ನೊಂದು ವಾರ, ಗುರುವಾರ ಕಾಯಿರಿ. ಗುರುವಾರ ಕಳೆದ ಮೇಲೆ ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅದರದ್ದೇ ಆದಂಥ ಒಂದು ಟೈಮ್ ಇದೆ. ಸೊ ನಾವು ಕಾಯಿ ಸಂಕಲ್ಪ ಮಾಡಿದ ಮೇಲೆ ನಮ್ಮದು ಅದು ಬೇಗ ಈಡೇರಿದ್ರು ಕೂಡ ಅದನ್ನು ಸಂಕಲ್ಪನ ನಾವು ಕಂಪ್ಲೀಟಾಗಿ ಮುಗಿಸ್ಬೇಕು. ಅದಕ್ಕೋಸ್ಕರ ನಾನು ಗುರುವಾರ ಬರಲಿ ಅಂತ ಕಾಯ್ತಾ ಇದ್ದೀನಿ. ತುಂಬ ಡೀಟೇಲಾಗಿ ಹೇಳ್ತೀನಿ ಯಾವ ಥರ ಮಾಡೋದು. ತುಂಬ ಸಿಂಪಲ್ಲಾದ ಪೂಜೆ. ಸೊ ಸಿಂಪಲ್ ಆಗಿದ್ರು ರಾಯರು ಕೊಡೋದು ದೊಡ್ಡ ವರ ಅಂತಲೇ ಹೇಳ್ಬೋದು. ನನಗಂತೂ ತುಂಬ ನಂಬಿಕೆ ಇದೆ, ರಾಯರಿದ್ದಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗೋಯಿತು. ನೆಮ್ಮದಿ ಅಂತ ಹೇಳ್ಬೋದು. ನಾನು ಕೇಳಿದ್ದು ರಾಯರು ಕೊಟ್ಟಿದ್ದಾರೆ. ಸೊ ಒಂದು ನೆಮ್ಮದಿ ತಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೇಳ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ವ್ರತ ಮಾಡಬೇಕು, ಏನು ಎತ್ತ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ನಂಬಿಕೆ ಇರಬೇಕು, ಮೇಯ್ನ್ ನಂಬಿಕೆ ಇಟ್ಕೊಂಡು ಯಾವುದೇ ದೇವ್ರ ಪೂಜೆ ಮಾಡಿದ್ರು, ಅದರಲ್ಲೂ ರಾಯರ ಪೂಜೆ ಮಾಡಿದ್ರೆ ರಾಯರೇ ಅಂತ ಕರೆಯೋದೇ ಒಂದು ಮನಸ್ಸಿಗೆ ಖುಷಿ. ಸೊ ನಂಬಿಕೆ ಇಟ್ಟು ಮಾಡಿದ್ರೆ ಖಂಡಿತ ಎಲ್ರಿಗೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮಾಡಿ ನಾನು ಮುಂದಿನ ವಾರ ಮೇಬಿ ನಾನು ಗುರುವಾರ ಆ ಸಂಕಲ್ಪದ ಬಗ್ಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕ್ಯೂರಿಯಾಸಿಟಿ ತಡೆಯಲಾರದೆ ಎಷ್ಟೊಂದು ಜನ ಫ್ರೆಂಡ್ಸು ಫೋನ್ ಮಾಡಿ ಆಲೇ ವಿಚಾರಿಸ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎಷ್ಟೊಂದು ಜನ ಯಾವ ರೀತಿ ಮಾಡೋದು, ಏನು ಎತ್ತ ಹೇಳ್ಕೊಡು ಅಂತ ಹೇಳ್ಕೊಟ್ಟಿದ್ದೀನಿ. ಸುಮಾರಷ್ಟು ಜನಕ್ಕೆ ಏನು ಸಂಕಲ್ಪ ಈಡೇರಿದೆ ಅಂತ ನಾನು ಹೇಳಿಲ್ಲ. ಸೊ ವೆಯ್ಟ್ ಮಾಡಿ, ಖಂಡಿತ ನಿಮಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ಏನು ಕೇಳ್ಕೊಂಡಿರ್ಬೋದು, ಏನು ಎತ್ತ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಮುಂದಿನ ಗುರುವಾರ ನಾನು ನಿಮಗೆ. ನೋಡೋಣ, ನಾಳೆ ಸೀರೆಗೆ ಹೋಗಿ ಬರಬೇಕು ಬೆಳಗ್ಗೆನೇ ಅಂದ್ಕೊಂಡಿದ್ದೀನಿ. ಸುಜಿತ್ಗೆ ಟೆಸ್ಟ್ ನಡೀತಾ ಇದೆ, ಹಾಗಾಗಿ ಮಧ್ಯಾಹ್ನನೇ ಬಂದ್ಬಿಡ್ತಾನೆ ಸುಜಿತ್ತು.
ನೋಡಿ ಮುಂಚೆ ಎಲ್ಲ ಸಂತೆ ಎಲ್ಲ ಸುತ್ತಕೊಂಡು ಸ್ಟ್ರೈನ್ ಆಗಿ ಅಪ್ಪ ಸಾಕಾಗ್ಬಿಡೋದು ನನಗೆ. ಸೊ ಒಂದೇ ಸಲ ಹೋಗಿ ಏನು ತರಕಾರಿ ಇಲ್ಲ ನೋಡಿಕೊಂಡು ಒಂದು ಸಲ ಹೋಗಿ ಆರಾಮಾಗಿ ತೊಗೊಂಡ್ಬಂದ್ಬಿಡ್ತೀನಿ. ಮುದ್ದೆ ಕಟ್ಟಬೇಕು. ಸೊ ಬ್ಲಾಗ್ಗಳು ಇಷ್ಟ ಆಗ್ತಿದೆ ಅಂತ ಭಾವಿಸ್ತೀನಿ. ಸುಮಾರಷ್ಟು ಜನ ಬ್ಲಾಗ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಶ್ವೇತಾ ಅವರೇ ಅಂತ ಹೇಳ್ತಾ ಇರ್ತೀರ. ಸೊ ಈ ಬ್ಲಾಗ್ನ ನೋಡಿ, ಈಗ ಶ್ವೇತಾ ಅವ್ರ ಶಾಪಲ್ಲಿ ಇನ್ನರ್ ವೇರು ತುಂಬ ಜನ ಕೇಳಿದ್ರಿ, ಅದರಲ್ಲೂ ಪ್ಯಾಡೆಡ್ ಬ್ರಾಗಳನ್ನ ತುಂಬ ಜನ ಕೇಳಿದ್ರಿ. ಅವಾಗ ಕೇಳಿದ್ಕೆ ಇವಾಗ ತರಿಸಿದ್ದಾರೆ. ಸೊ ನಿಮಗೆ ತೋರಿಸ್ತೀನಿ, ಇವಾಗ ಕೊಟ್ಟು ಕಳಿಸಿದ್ದಾರೆ, ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ ಯಾವ್ಯಾವ ಥರ ಬಂದಿದ್ದಾವೆ ಏನು ಅಂತ. ಸೊ ಗೊತ್ತು ನಾನು ಯಾವ ಥರ ಚೂಸ್ ಮಾಡ್ತೀನಿ ಅಂತ ಶ್ವೇತಂಗೆ ಅವರೇನೆ ಒಂದು 5 ಚೂಸ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ಅದನ್ನು ಬ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ಇನ್ನು ಗೋಲ್ಡ್ ಬಗ್ಗೆ ಕೇಳೋದಾದರೆ ತೋರಿಸ್ತೀನಿ ಅಂತ ಹೇಳ್ತಾನೆ ಇದನ್ನು, ಖಂಡಿತ ತೋರಿಸ್ತೀನಿ ಸ್ನೇಹಿತರೆ. ಅದನ್ನು ಕೂಡ ತುಂಬ ಜನ ಬ್ಲಾಗ್ ಮಿಸ್ ಮಾಡ್ಕೋತಾ ಇದ್ದೀನಿ ಶ್ವೇತಾ ಅವರೇ, ಖಂಡಿತ ಹಾಕಿ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ತುಂಬ ಜನ ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್, ನನ್ನ ಬ್ಲಾಗಿಗೆ ಇಷ್ಟೊಂದು ಅಡಿಟ್ ಆಗಿದ್ದೀರಾ ಅಂತ ಖುಷಿ ಆಗ್ತಾ ಇದೆ. ಸೊ ಬನ್ನಿ, ಎಲ್ಲ ತರಕಾರಿ ಆಯಿತು, ಇವಾಗ ಎತ್ತಿಡೋಣ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಆವಾಗಲೇ ಕೆಲಸ ಮುಗಿಸಿ ಸುಜಿತ್ ಬಂದ, ಊಟ ಮಾಡಿಸಿ ಅವ್ನು ಮಲಗಿಸಿ ಕೆಲವೊಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಶ್ವೇತಾ ಶಾಪ್ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಲಾಸ್ಟ್ ಟೈಮು ನಾನು ಕೂಡ ವೆಸ್ಟರ್ನ್ ಡ್ರೆಸ್ಗಳೆಲ್ಲವೂ ತೊಗೊಂಬಂದೆ. ಈ ಸಲ ದುಪ್ಪಟ ಸೆಟ್ಟಿರೋ ಯಾವೂ ತೊಗೊಂಡಿಲ್ಲ ನಾನು. ನನಗೆ ವೀಡಿಯೋ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ದುಪ್ಪಟ ಸೀರೆ ಅಂಥವು ತೊಗೊಳ್ಳಿಲ್ಲ. ವೆಸ್ಟರ್ನ್ ವೇರ್ಗಳನ್ನೇ ಜಾಸ್ತಿ ತೊಗೊಂಡೆ ಸಲ. ಒಂದೊಂದು ಸಲ ಅದು, ಒಂದೊಂದು ಸಲ ಇದು. ಸೊ ಏನು ಅಂತಂದರೆ, ತುಂಬ ಜನ ಕೇಳ್ತಾ ಇದ್ರಿ, ನಾನು ವೀಡಿಯೋ ಮಾಡಿ ಹಾಕಿದ ತಕ್ಷಣ ನೀವು ಕೇಳ್ತೀರಾ, ಕಾಲ್ ಮಾಡಿ ಕೇಳ್ತೀರಾ, ಬುಕ್ ಮಾಡ್ಕೊಳ್ಳೋದು ಕೇಳ್ತೀರಾ, ಶ್ವೇತಾ ಅವರೇ ಇನ್ನರ್ ಇದ್ದಾವ ಅಥವಾ ಪ್ಯಾಡೆಡ್ ಬ್ರಾಗಳಿದ್ದಾವ ಅಂತ. ಸೊ ಖಂಡಿತ ಈ ಸಲ ಲಿಮಿಟೆಡ್ ಸ್ಟಾಕ್ ಇದೆ, ಇದು ಸಿಗ್ತಾ ಇರೋದೇ ಕಷ್ಟ. ಸೊ ಲಿಮಿಟೆಡ್ ಸ್ಟಾಕ್ ಇದೆ. ಸೊ ಯಾರೆಲ್ಲ ಬೇಗ ಬುಕ್ ಮಾಡ್ಕೋತೀರೋ ಅವರಿಗೆ ಡೆಫಿನೆಟಾಗಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ 1000 ರೂಪಿಗೆ 4 ಇದೆ, 5 ಇದ್ದಾವೆ. ಸೊ ನಿಮ್ಗೆ ಯಾವ್ದು ಚೂಸ್ ಮಾಡ್ಕೋತೀರೋ ಅದು. ಸೊ ನೋಡಿ, ನಾನು ಓಪನ್ ಮಾಡಿ ತೋರಿಸ್ತೀನಿ. ನಾನೆಲ್ಲ ತೊಗೊಳೋದು ಬಂದು ಎಮ್ ಸೈಜು ಇಲ್ಲೇ ಇದೆ. ಸೊ ಎಮ್ ಸೈಜೇ ನಾನು ಬೈ ಮಾಡೋದು, ಲಾಸ್ಟ್ ಟೈಮು ಅಷ್ಟೇ. ಸೊ ನೋಡಿ, ಸೈಜ್ನ ನೋಡಿಕೊಂಡು ಬುಕ್ ಮಾಡ್ಕೊಳ್ಳಿ. ಇದು ರಿಮೂವ್ ಮಾಡೋ ಥರ ಇರೋದಿಲ್ಲ ಪ್ಯಾಡ್ಗಳು. ಸೊ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಕ್ಲಾತು ಆಲ್ರೆಡಿ ನಾನು ಯೂಸ್ ಮಾಡಿ ನೋಡಿದ್ದೀನಿ. ನಾನಂತೂ ಇದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ, ಎಷ್ಟು ಚೆನ್ನಾಗಿದ್ದಾವೆ ಇವು ಅಂತಂದರೆ. ಡ್ರೆಸ್ಗಂತೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ಈ ಪ್ಯಾಡೆಡ್ ಬ್ರಾಗಳಂತೂ. ಸೊ ನಿಮ್ಗೇನಾದರೂ ಬೇಕು ಅಂತಂದರೆ ಬುಕ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ತುಂಬ ವೆರೈಟೀಸ್ ತರಿಸಿದ್ದಾರೆ. ಸೊ ನಾನು 1000ಗೆ 5 ರೇಂಜಲ್ಲಿ ತೊಗೊಂಬಂದೆ. 4 ಸಿಗುತ್ತೆ, 5 ಸಿಗುತ್ತೆ. ಸೊ ದಯವಿಟ್ಟು ಯಾರು ಗಂಡ್ಮಕ್ಳು ನೋಡ್ತಾ ಇದ್ದರೆ ಬ್ಯಾಡ್ ಕಮೆಂಟ್ ಹಾಕ್ಬಿಡಿ. ಯಾಕೆ ಅಂತಂದರೆ ಇದು ನಾನು ಹೆಣ್ಮಕ್ಳಿಗೋಸ್ಕರ ಒಂದು ಅಪ್ಡೇಟ್ ಕೊಡ್ತಾ ಇರೋದು. ತುಂಬ ದಿನದಿಂದ ಕೇಳ್ತಾಯಿದ್ರು, ಶ್ವೇತಾ ಮೇಡಮ್ ನನಗೆ ಅಪ್ಡೇಟ್ ಕೊಡಿ, ವಿಡಿಯೋನಲ್ಲಿ ಅಪ್ಡೇಟ್ ಕೊಡಿ, ಶ್ವೇತಾ ಅವ್ರ ಶಾಪಲ್ಲಿ ಏನಾದರೂ ಪ್ಯಾಡೆಡ್ ಬ್ರಾಗಳೇನಾದರೂ ಸಿಕ್ಕಿದ್ರೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಾನೆ ಇರ್ತೀರಿ. ಸೊ ತುಂಬ ದಿನಗಳಾದಮೇಲೆ ತರಿಸಿದ್ದಾರೆ. ಸೊ ಬೇಕಾದರೆ ನೀವು ಬುಕ್ ಮಾಡ್ಕೊಳ್ಳಿ. ಹೇಗಿದ್ದರೂ ಅವ್ರದ್ದು ಅಡ್ರೆಸ್ ಗೊತ್ತಿದೆ. ಸೊ ಬೇಕಂದರೆ ಶಾಪಿಗೆ ವಿಸಿಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಬೇಗ ನನ್ನ ಪ್ರಕಾರ ಆನ್ಲೈನ್ ಬುಕ್ ಮಾಡ್ಕೊಳ್ಳೋದು ಬೆಸ್ಟು. ಯಾಕೆ ಅಂತ ಅಂದರೆ ನೀವಲ್ಲಿ ಶಾಪಿಗೆ ಹೋಗೋವರೆಗೂ ಇರೋದೇ ಇಲ್ಲ, ಖಾಲಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ಳಿ. 1000ಗೆ 5, 4 ಈ ರೇಂಜಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ. ಯಾರಿಗೆ? ಓಹ್, ಯಾವುದು ಇದಕ್ಕ? ಇಂಜಿನಿಯರಿಂಗ? ನೋಡಪ್ಪ, ಶಾಪು ಶ್ರೀ ಗೋಸಲ ಲೇಡೀಸ್ ಫ್ಯಾಷನ್ ಫ್ರೆಂಚ್ ಶಾಪ್ ಅವರು. ಸೊ ನಾನು ತೊಗೊಂಬಂದಿದ್ದೆ. ಸೊ ತೋರಿಸೋಂಥ ಅವಶ್ಯಕತೆ ಏನಿಲ್ಲ. ಬಟ್ ಪಾಪ ನೀವು ತುಂಬ ದಿನದಿಂದ ಕೇಳ್ತಾ ಇದ್ರಿ, ಶ್ವೇತಾ ಮೇಡಮ್ ಬಂದರೆ ಒಂದು ಅಪ್ಡೇಟ್ ಕೊಡಿ ಅಂತ. ಸೊ ಮಸ್ಟಾಗಿ ಇದನ್ನು ತೊಗೊಳ್ಳಿ, ಯಾಕೆಂದರೆ ತುಂಬ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಅಂತೂ ನಾನು 5 ಎತ್ಕೊಂಬಂದ್ಬಿಟ್ಟೆ. ಯಾಕೆ ಅಂತಂದರೆ ಆಮೇಲೆ ನನಗೆ ಬೇಕು ಅಂದ್ರೂ ಸಿಗೋಲ್ಲ. ಲಾಸ್ಟ್ ಟೈಮು ನಾನು ಸಕಲೇಶ್ಪುರಕ್ಕೆ ಹೋಗಿರೋ ಟೈಮಲ್ಲಿ ತರಿಸಿದ್ರು. ತುಂಬ ಬೇಜಾರು ಮಾಡ್ಕೊಂಡೆ, ಶ್ವೇತಾ ಅವರೇ ನನಗೆ ಹಿಡಿದು ಇಟ್ಟಿಲ್ವಲ್ಲ ಅಂತ. 2 ನನಗೆ ಸಿಕ್ಕಿದ್ದು. ಈ ಟೈಮ್ ಇದೆ. ಸೊ ಅವರು ಕೂಡ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿದ್ದಾರೆ. ಸೊ ಎಲ್ಲ ಥರದವು ಕೂಡ ಸಿಗ್ತಾ ಇದೆ. ತುಂಬ ಚೆನ್ನಾಗಿದೆ. ಸ್ಯಾರಿಗೆ ಬೇಕಾದ್ರೂ ವೇರ್ ಮಾಡ್ಬೋದು, ಡ್ರೆಸ್ಸಿಗೆ ಬೇಕಾದ್ರೂ ವೇರ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿರೋ ಅಂಥವು. ಸೊ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಬೇಗ ಬುಕ್ ಮಾಡಿಕೊಂಡು ಅಮೌಂಟ್ ಪೇ ಮಾಡಿದ್ರೆ ಖಂಡಿತ ನಿಮಗೆ ಗೊತ್ತೇ ಇದೆ, ಕೊರಿಯರ್ ಮಾಡಿಕೊಡ್ತಾರೆ. ಅದು ಅವ್ರು ಅದೇ ಹೇಳ್ತಾಯಿದ್ರು, ಶ್ವೇತಾ ಅವರೇ ನಿಮ್ಮ ಬ್ಲಾಗಲ್ಲಿ ತೋರಿಸಿ, ಸ್ವಲ್ಪ ಹಂಚ್ಕೊತಾರೆ ಅವರು ಕೂಡ ತೋರಿಸ್ಲಿಕ್ಕೆ. ಯಾಕೆ ಅಂತಂದರೆ ಸುಮ್ಮನೆ ಬ್ಯಾಡ್ ಕಮೆಂಟ್ಗಳು ಬರ್ತಾ ಇರುತ್ತೆ ಇನ್ಸ್ಟಾದಲ್ಲಿ ಅಂತ. ಸೊ ಹಂಗಾಗಿ ಇದೆಲ್ಲ ನಾವು ಇನ್ಸ್ಟಾದಲ್ಲೆಲ್ಲ ನಾವು ಶೇರ್ ಮಾಡೋಕ್ಕೆ ಹೋಗಲ್ಲ. ಶ್ವೇತಾ ಅವ್ರ ಶಾಪಲ್ಲಿ ವಿಸಿಟ್ ಮಾಡಿ ಸ್ನೇಹಿತರೆ, ಖಂಡಿತ ನಿಮಗೆ
ಸಿಗುತ್ತೆ. ಲಿಮಿಟೆಡ್ ಸ್ಟಾಕ್ ಇದೆ. ಯಾರು ಫಸ್ಟು ಬುಕ್ ಮಾಡ್ಕೋತೀರಾ ಅವರಿಗೆ ಸಿಗುತ್ತೆ. ಆಮೇಲೆ ಬೇರೆ ಕಡೆಗಳನ್ನ 450 ರೂಪಾಯಿ, 500, ಆಮೇಲೆ 350, 300 ರೂಪಾಯಿಗೆ ನಮ್ಮ ಗುಬ್ಬಿನಲ್ಲೇ ಮಾರ್ತಾಯಿದ್ದಾರೆ. ಸೊ ಶ್ವೇತಾ ಅವರು ನಮ್ಮ ಹೆಣ್ಮಕ್ಳಿಗೆ, ಅದರದ್ದು ನನ್ನ ವಿವರ್ಸ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ 1000 ರೂಪಾಯಿಗೆ 4 ಮತ್ತು 5ನ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾರಿಗಾದ್ರೂ ಅವಶ್ಯಕತೆ ಇತ್ತು ಅಂತಂದರೆ ಖಂಡಿತ ಮಸ್ಟ್ ಆ್ಯಂಡ್ ಶುಡ್ಡಲ್ಲಿ ನೀವು ಬುಕ್ ಮಾಡ್ಕೊಳ್ಳಿ, ಆಯಿತಾ. ಸೊ ಇವನ್ ಈ ಡ್ರೆಸ್ಸು ಕೂಡ ಶ್ವೇತಾ ಅವ್ರ ಶಾಪ್ದೆ. ಭಾಳ ದಿನ ಆಯಿತು ತೊಗೊಂಡು. ಒಂದೇ ಒಂದು ಸಲ ವೇರ್ ಮಾಡಿದ್ದೆ, ತೆಗೆದೇ ಇರಲಿಲ್ಲ, ಈಗ ವೇರ್ ಮಾಡಿದ್ದೀನಿ. ಸೊ ಇನ್ನೊಂದು ಸ್ವಲ್ಪ ಕೆಲಸಗಳಿದೆ. ಸೊ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಆದರೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂದರೆ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಗೊತ್ತಲ್ಲ, ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮುಂದಿನ ನೋಡಿ ಟೆರಸ್ ಎಲ್ಲ ಈಗೆಲ್ಲ ಕ್ಲೀನ್ ಮಾಡಿ ಗುಡಿಸಿ ನೋಡಿ. ಪರ್ಕೆ ಅಲ್ಲಿ ಬಿದ್ದಿದೆ, ಎಲ್ಲ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊಂಡು ತರ್ತಾಯಿದ್ದೀನಿ. ಗುಡಿಸ್ಕೊಂಡು ಬಂದೆ ನೋಡಿ, ಕ್ಲೀನ್ ಆಯಿತು. ಇನ್ನು ಗ್ಲಾಸು ರೈಲಿಂಗ್ಸ್ ಎಲ್ಲ ನೋಡೋಣ, ಮೇ ಬಿ ನಾಳೆ ಕಲ್ಲೂರಿಗೆ ಹೋಗಿ ಬಂದು ಆಮೇಲೆ ಒರೆಸೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಒಂದಷ್ಟು ಬ್ಯಾಂಕ್ ಕೆಲಸಗಳಿದೆ. ಸೊ ರೋಹಿತ್ನ ಕರ್ಕೊಂಡು ಹೋಗಬೇಕು. ತುಂಬ ಖುಷಿ ವಿಚಾರಗಳಿದೆ. ಸೊ ಶೇರ್ ಮಾಡಬೇಕು, ನಾನು ಯಾವಾಗ ಹೆಂಗೆ ಶೇರ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಯಾವಾಗ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಅವಾಗ ಖಂಡಿತ ನಾನು ಶೇರ್ ಮಾಡ್ತೀನಿ. ಸೊ ಸ್ವಲ್ಪ ಅದರಲ್ಲೇ ಓಡಾಟ ಬ್ಯುಸಿನಲ್ಲಿದ್ದೀನಿ ಸ್ನೇಹಿತರೆ. ಆಯಿತು, ಕ್ಲೀನ್ ಮಾಡಿದ್ದು ಆಯಿತು. ಇಡೀ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಆದಂಗೆ. ಕಿಚನ್ ಒಂದಿದೆ. ಸೊ ಟೆರೆಸ್ ಕೂಡ ಕ್ಲೀನ್ ಆಯಿತು. ಮಳೆ ಬಂದಿದೆ, ಸೊ ತೊಂದರೆ ಇಲ್ಲ, ತೊಳೆಯೋದೇನು ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಗುಡಿಸ್ಬಂದ್ಬಿಟ್ಟಿದ್ದೀನಿ ಎಲ್ಲ ಕ್ಲೀನಾಗಿ. ನೋಡಿ ಇಷ್ಟು ಕಸ ಆಯಿತು, ಗುಡಿಸಿ ಕ್ಲೀನ್ ಮಾಡಿದ್ದೀನಿ, ಎಲ್ಲ ಕ್ಲೀನ್ ಆಯಿತು. ಮನೆಯೆಲ್ಲ ಖುಷಿ ಆಗ್ತಿದೆ. ಆಲ್ಮೋಸ್ಟ್ ಹಬ್ಬಕ್ಕೆ ಇನ್ನೂ 20 ಡೇಸ್ ಇದೆ, ಅವಾಗಲೇ ಕ್ಲೀನ್ ಮಾಡಿ ಮುಗಿಸ್ಬಿಟ್ಟಿದ್ದೀನಿ, ಆಯಿತಾ.